ನಾವಿರೋದು ಹೀಗೆ ಅರೆ ನೋಡಿ ಸ್ವಾಮಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಏನಿದು ಅಂದರೆ ನನ್ನ ತಂಗಿಗೆ ಯಾರು ಏನು ಹೇಳಿಲ್ಲ, ಅದು ನಮ್ಮವ್ವ ಹೇಳ್ತು ಅಂತ ಹೇಳ್ತಾವಳೆ. ಈರುಳ್ಳಿ ಕುಯ್ತಾವಳೆ ಮತ್ತು ಹಸಿಮೆಣಸಿಗೆ ಕೂದ್ ಮಾಡ್ಕೊಳ್ಳೆ, ಮತ್ತು ಆ ಕಡೆ ನೋಡಿ ಆ ಡಬ್ಬಿಲಿಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡೋಳೆ. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ನಮ್ಮ ತಾಯಿ ಹೇಳಿರೋದಂತೆ ಮೋಸ್ಟ್ಲಿ. ಏನು ಮಾಡೋಕ್ಕೋ ಅದೇನೋ ಗೊತ್ತಿಲ್ಲ. ಸಾಂಬಾರು ಮಾಡಿದ್ರೇನೋ, ಸಾಂಬಾರು ಮಾಡಿದ್ರೆ ತಿನ್ನೋಕ್ಕೆ ಇದಾಗಲ್ಲ. ನಾನು ಎದ್ದಿದ್ದು ಲೇಟ್ ಆಗ್ಬಿಡ್ತು, ಇಲ್ಲಂದಿರ ನಾನೇ ಏನಾರ ಕುಕಿಂಗ್ ಮಾಡ್ಕೊಂಡು ತಿನ್ಬೋದಾಯ್ತು. ಮತ್ತು ನಮ್ಮದು ಮನ್ಗಿದ್ದು ರಗ್ಗು ದಿಂಬೆಲ್ಲಿ ಎತ್ತಾಕ್ಬೇಕು. ನಾನು ಕೆಳಕ್ಕೆ ಮನ್ಲಿಗನೇ ಹಸ್ಕೊಳ್ಳಲ್ಲ, ಯಾಕಂದರೆ ಅಷ್ಟೊಂದು ಧಗೆ ಈ ನೆಲ ಕೋಲ್ಡ್ ಇರುತ್ತೆ ಸ್ವಲ್ಪ ಅಂದ್ಬಿಟ್ಟು ಅದ್ರ ಮೇಲೆ ಮನಿಕತ್ತೀನಿ. ಈ ಟೈಮಲ್ಲಿ ಏನಿದ್ರು ಈ ಟೈಲ್ಸ್ ವರ್ಕ್ ಸರಿ, ಟೈಲ್ಸ್ ವರ್ದು ಅದು ಹೆವಿ ಕೋಲ್ಡ್ ಇರ್ತದೆ ಟೈಲ್ಸು. ಅದ್ರ ಮೇಲೆ ಮನಿಕಂದ್ರೆ ಈ ಕೋಲ್ಡ್ ಟೈಮ್ ಅಲ್ವಾ, ಕೋಲ್ಡ್ ಅಂತೀನಿ ಸೆಕೆ ಟೈಮ್ ಅಲ್ವಾ, ಅದು ಕೋಲ್ಡ್ ಇರ್ತದೆ. ಈ ಟೈಲ್ಸ್ ಹಾಕಿರೋದು ಈ ಸೀಸನ್ ಸರಿ, ಅದೇ ಕೋಲ್ಡ್ ಟೈಮಲ್ಲಿ ಟೈಲ್ಸ್ ಹಾಕಿರೋರ್ಗೆ ಸರಿ ಇದಿಲ್ಲ, ಅದು ಕೋಲ್ಡು ಸೇರಿ ಕಾಲು ಅದೇನೋ ಆಯ್ತದಂತೆ. ನಮ್ಮ ಹುಡುಗ ಹೇಳ್ತಿದ್ದ ಆ ಥರ. ಅದಕ್ಕೆ ಮತ್ತು ಇವಾಗ ಮುಖ ತೊಳ್ಕೊ ರೆಡಿ ಆಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಇನ್ನು ಈ ಬಾರಿ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಒಂದು ವಾರ ರಜೆ ಹಾಕ್ಬಿಟ್ರೆ ನಮ್ಮ 2-3 ತಿಂಗಳು ರಜೆ ಹಾಕ್ಬಿಟ್ಟವನೇ ಅವನು ಅಂತ ಬೈತದೆ. ಬರೀ ಒಂದು ವಾರ ರಜೆ ಹಾಕ್ಬಿಟ್ರೆ ನಮ್ಮ ಮೈಂಡ್ಗೆ 2-3 ತಿಂಗಳು ರಜೆ ಹಾಕ್ಬಿಟ್ಟವನೇನ ಅವ್ರದ್ದು ಇದು ಇಂಟಿಂಗ್ಸನು. ಈಗ ಮುಖ ತೊಳ್ಕೊ ರೆಡಿ ಹಾಕ್ಬೇಕು ಗೈಸ್. ಮತ್ತು ಮನೇಲಿ ಊಟ ಮಾಡಿಲ್ಲ, ಹೊರಗಡೆನೇ ಊಟ ಮಾಡ್ಕೊತೀನಿ. ಇವು ಏನೋ ಮಾಡ್ತಾವ್ರೆ ಚಿಕನ್ ಏನೋ, ನಮ್ಮ ಅಪ್ಪನ ನನ್ನ ತಂಗಿನೂ ಅವ್ರು ಮಾಡ್ಕೊ ಊಟ ಮಾಡಲಿ. ನಾನು ಹೊರಗಡೆನೇ ಊಟ ಮಾಡ್ಕೊತೀನಿ. ಹೊರಗಡೆ ಊಟ ಮಾಡೋಂಗಿಲ್ಲ, ಗ್ಯಾಸ್ಟ್ರಿಕ್ಕು. ಆದರೆ ಮನೇಲಿ ಏನೂ ಮಾಡಿಲ್ಲ, ಅದರಿಂದ ಹೊರಗಡೆನೇ ಊಟ ಮಾಡಬೇಕು. ಅಲ್ಲೇ ಎಲ್ಲರೂ ಹೋಗಿ ಜೈಪುರದಲ್ಲಿ ಇಲ್ಲ ಎಲ್ಲರೂ ಹೋಯ್ತಾ ಊಟ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ಮತ್ತು ಮಧ್ಯಾಹ್ನ ಊಟನೂ ಹೋಟ್ಲಲ್ಲೇ, 2 ಟೈಮು ಊಟ ಹೋಟ್ಲಲ್ಲೇ ಆಯ್ತದೆ. ಆಗಲಿ ಪರವಾಗಿಲ್ಲ. ಗ್ಯಾಸ್ಟ್ರಿಕ್ ಏನಾರು ಬಂದರೆ ಮಾತ್ರೆ ತಗೊಂಡು ನುಂಗ್ತೀನಿ, ಸರಿ ಆಯ್ತದೆ. ಬನ್ನಿ ಇವಾಗ ಕೆಲ್ಸಕ್ಕೆ ಹೋಗೋದಾ. ನಾಷ್ಟ ಎಲ್ಲ ಆಯಿತು, ಇವಾಗ ಕೆಲ್ಸಕ್ಕೆ ಹೊರಡ್ಬೇಕು. ಇವತ್ತಿನ ಕೆಲಸ ಇಲ್ಲೇ ಗಣೇಶ್ ಭಂಡಾರ ಹತ್ರನೇ. ಮತ್ತು ಇವಾಗ ಬಟ್ಟೆ ಎಲ್ಲ ಬಿಸಾಕ್ಬಿಟ್ಟು ನನ್ನ ಕೆಲಸದ ಡ್ಯೂಟಿ ಬಟ್ಟೆ ಹಾಕೋಬೇಕು. ಹೂ ಮಡಿಕಂದೇನೆ ಕೆಲಸದ ಜಾಗಕ್ಕೆ, ಇಲ್ಲಾಂದರೆ ಎಲ್ಲ ಧೂಳು ಆಗ್ಬಿಡ್ತದೆ. ಅದಕ್ಕೆ ಈ ಬಟ್ಟೆನೂ ಚೇಂಜ್ ಮಾಡಿಲ್ಲ. ಇಲ್ಲ ಧೂಳು ಆಗಿದ್ರೆ ಈ ಬಟ್ಟೆನ ಒಂದು ದಿನಕ್ಕೆ ಚೇಂಜ್ ಮಾಡಿಬಿಡ್ತದೆ. ಇದು ಧೂಳಾಗಿಲ್ವಲ್ಲ, ಚೆನ್ನಾಗೈತಲ್ಲ. ಕೆಲಸದ ಬಟ್ಟೆಗಳು ಮಡಿಕೊಂಡಿರೋದ್ರಿಂದ ಚೆನ್ನಾಗೈತೆ, ಅದರಿಂದ ಇನ್ನೂ ಚೇಂಜ್ ಮಾಡಿಲ್ಲ ಈ ಬಟ್ಟೆನ. ಇವಾಗ ಈ ಬಟ್ಟೆ ಇಕ್ಕೊಂಡು ಕೆಲಸಕ್ಕೆ ರೆಡಿ ಆಗಬೇಕು. ಎಲ್ಲ ಮರಗಳನ್ನೆಲ್ಲ ತಗೊಂಡು ನೋಡಿ ಎಷ್ಟು ಮರಗಳಿವೆ. ಇವೆಲ್ಲ ಸೆಟ್ರಸ್ಗಳು ಬೇರೆ ಬಿಲ್ಡಿಂಗ್ ಹೋಗಿಲ್ಲ, ಕೂದ್ಬಿಟ್ಟು ಬೋಪಿಂಗ್ ಹೊಡೆದ್ಬಿಟ್ಟು ಕಳಿಸ್ಬೇಕು. ಇವು ದಟ್ಕಳಿಗೆ ಹೋಗ್ಬೇಕು. ಈ ದಟ್ಕಳಿ ಸೈಟು ಇವು ಸೆಟ್ರಸ್ಗಳು. ಇವಾಗ ನಮ್ಮ ಅಣ್ಣ ಇನ್ನೂ ಬಂದಿಲ್ಲ, ನಮ್ಮ ಮಾವರು ಬಂದವ್ರೆ. ಇವರು ಈಗ ಬಟ್ಟೆ ಚೇಂಜ್ ಮಾಡ್ಕೋತಾರೆ. ನಮ್ಮ ಅಣ್ಣ ಇನ್ನೂ ಗೊತ್ತಿಲ್ಲ ಎಷ್ಟೊತ್ತು ಬರ್ತಾನೆ ಅಂತ. ಬರ್ತಾನೆ ಇನ್ನೇನು ಬಟ್ಟೆ ಕೊಡ್ತೀನಿ ಗೈಸ್. ಇವತ್ತು ನಮ್ಮ ಅಣ್ಣ ಕೈ ಕೊಟ್ಬಿಟ್ಟವನೆ, ಕೆಲ್ಸಕ್ಕೆ ಬಂದಿಲ್ಲ, ರಜೆ ಹಾಕ್ಬಿಟ್ಟವನೆ. ಇವತ್ತು ನಾನು ಮತ್ತು ನಮ್ಮ ಮಾವ ಇಬ್ಬರೇ ಕೆಲಸ ಮಾಡ್ತಾಯಿರೋದು. ನಮ್ಮ ಮಾವ ಅದು ದೇವ್ರ ಮನೆ ಪಟ್ಟಿಗಳು ಇವು, ದೇವ್ರ ಮನೆಗೆ ಡೋರ್ ಮಾಡ್ತಿರೋದು. ಇವೆಲ್ಲ ಮಾಮೂಲಿ ಸೆಟ್ರಸ್ ಅವು. ಇನ್ನೂ ನಾನು ಮಾಡ್ಕೊತಿದ್ದೀನಿ. ಮತ್ತು ನಮ್ಮ ಅಣ್ಣ ಏನಕ್ಕೆ ರಜೆ ಹಾಕಿದ್ದಾನೋ ಅಂತ ಗೊತ್ತಿಲ್ಲ. ನಾಳೆ ಬರ್ಬೋದು, ನಾಳೆ ಶನಿವಾರ ಬಂದೇ ಬರ್ತಾನೆ. ಬಿಸಿಲು ನೋಡಿ ಎಷ್ಟು ಹೊಡಿತೈತೆ, ಅಲ್ಲೆಲ್ಲ ಫುಲ್ ಬಿಸಿಲು ಬಂದ್ಬಿಟ್ಟೈತೆ. ನಾನು ಕೂತಿರೋ ಜಾಗದಲ್ಲಿ ನೆಳ್ಳೈತೆ. ಒಂದು 3 ಗಂಟೆ ಆಯ್ತದಂಗೆ ಬಿಸಿಲೆಲ್ಲ ಈ ಕಡೆ ಒಳಗೆ ಬರ್ತದೆ. ಆ ಕಡೆ ಅಲ್ಲೈತಲ್ಲ ನೆರಳು, ಹಂಗೆ ಅದು ಮುಂದಕ್ಕೆ ಬರ್ತದೆ. ಅವಾಗ ಆ ಕಡೆ ಕೂತ್ಕೊಂಡು ಕೆಲಸ ಮಾಡ್ಕೋಬೇಕು. ನಮ್ಮ ಮಾವಂಗೆ ಬರೀ ಇಷ್ಟೆಷ್ಟು ಜಾಗದಲ್ಲಿ ಕೆಲಸ ಮಾಡ್ತಾವ್ರೆ, ಅಲ್ಲಿ ಕೆಲಸ ಮಾಡ್ತಿದ್ರು ಕೂತ್ಕೊಂಡು. ಅಲ್ಲೆಲ್ಲ ಬಿಸಿಲು ಬಂದ್ಬಿಡ್ತು ಅಂತ ಇಲ್ಲಿ ಬಂದು ಕೆಲಸ ಮಾಡ್ತಿದ್ರು. ಈಗ ಆ ಕಡೆ ಎದ್ದು ನಿಂತವ್ರೆ ಬಿಸಿಲು ಅಂದ್ಬಿಟ್ಟು. ನಾನು ನೋಡಿ ಮತ್ತು ನೆನ್ನೆ ಮಾಡಿದ್ನಲ್ಲ ಹೆಜ್ಜೆಗಳು, ಅದೇ ಥರ ಹೊಡಿತಿದ್ದೀನಿ. ಇವು ನಾನು 1 ಪಟ್ಟಿ ಹೊಡೆದಿದ್ದೀನಿ, ಇನ್ನು 2 ಪಟ್ಟಿ ಹೆಂಗೆ ಐತೆ, ಇಲ್ಲೊಂದು ಪಟ್ಟಿ ಹೊಡಿತಿದ್ದೀನಿ. ಟೋಟಲ್ 4 ಪಟ್ಟಿ ಹೆಜ್ಜೆ ಹೊಡಿಬೇಕು. ಇದು ನೋಡಿಬಿಟ್ಟು ನಾವು ವಿಜಯನಗರ ಹತ್ರ ಹೋಗ್ತಾಯಿದ್ದೀವಿ. ಏನಕ್ಕೆ ಅಂದರೆ ಅಲ್ಲೊಂದು ಸ್ವಲ್ಪ ಕೆಲಸ ಐತೆ. ಮತ್ತು ನಾನು ನಮ್ಮ ಮಾವ ಇಬ್ಬರು ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮತ್ತೆ ಬಂದು ಇಲ್ಲೇ ಕೆಲಸ ಮಾಡಬೇಕು. ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಬರ್ಬೇಕು. ಈಗ ಕಿಟಕಿಗೆ ರಾಡ್ ಹಾಕ್ಕೊಡ್ಬೇಕು, ನಾವು ರಾಡ್ ಹೊಡ್ಕೊಡ್ಬೇಕು. ಇದೊಂದು ಕಿಟಕಿ ರಾಡ್ ಹೊಡೋಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿ ಗಂಟೆ ಬಂದಿದ್ದೀವಿ. ಇದೊಂದು ಕಿಟಕಿ ರಾಡ್ ಹೊಡ್ಕೊಟ್ಬಿಟ್ಟು ಮತ್ತೆ ಗಣೇಶ್ ಭಂಡಾರ ಹತ್ರನೇ ಹೋಗ್ಬೇಕು. ಮಂಚ ನೋಡಿ ಸಖತ್ತಾಗಿ ಮಾಡೋರೆ ಕೆಲಸನ. ಒಟ್ಟಲ್ಲಿ ಯಾರೋ ಕೆಲಸ ಚೆನ್ನಾಗಿ ಮಾಡೋರೆ. ಮ್ಯಾಚಿಂಗ್ ಸಖತ್ತಾಗಿ ಹಾಕಿಸೋರೆ. ಗ್ರೀನ್ ಕಲರ್ ಹಾಕಿಸ್ಬಿಟ್ಟು ಇದಕ್ಕೆ ಏನೋ ಒಂಥರ ಇದ್ರ ಕನ್ನಡ ಥರ ಪಾನ್ವಿಕ ಹಾಕಿಸೋರೆ. ಅದು ಪಾನ್ವಿಕ ಸೆಂಟ್ರಲ್ಲಿ ಇರೋದು. ಒಳ್ಳೆ ಸಖತ್ತಾಗಿ ಹಾಕೋರೆ, ಚೆನ್ನಾಗೈತೆ. ಒಳ್ಳೆ
ಮೇಲೂ ಇದೇ ಥರ ಕೊಡ್ಬೇಕಾಯ್ತು. ಇಲ್ಲಿ ಸೆಂಟ್ರಲ್ ಕೊಟ್ಟವ್ರಲ್ವ, ಅದು ಮೇಲ್ ಕೊಟ್ಟಿದ್ರೆ ಸಖತ್ತಾಗಿರೋದು. ಈಗಲೂ ಚೆನ್ನಾಗೈತೆ. ಇದೇ ಥರ ಅದು ಸೇಮ್ ಮಾಡಿದ್ರು ಇನ್ನೂ ಸಖತ್ತಾಗಿರೋದು ನನ್ನ ಪ್ರಕಾರ. ಮತ್ತು ಮಂಚ ನೋಡಿ, ಮಂಚನೂ ಮಾಡೋರೆ, ಡ್ರಾಯರ್ ಮಾಡೋರೆ, ಕೆಳಗಡೆ ವೀಲ್ ಹಾಕೋರೆ, ಡ್ರಾಯರು. ಓ ಶೇಟ್, ಯಾರು ಕೆಲಸ ಚೆನ್ನಾಗಿ ಮಾಡಿಸೋರೆ. ಮತ್ತು ಕೆಲಸ ಮಾಡಿಸೋದು ಒಂದು ಸರಿ ನಾವು ನಿಂತು ನೀಟಾಗಿ ಚೆನ್ನಾಗಿ ಮಾಡಿಸ್ಕೋಬೇಕು. ಯಾರ ಕೈಲಾದರೂ ಕೆಲಸನ, ವಾಟ್ರ್ ಕೆಲಸನೇ ಆಗ್ಬೋದು, ಕಿಟಕಿ ಚೌಕಟ್ಟೆ ಆಗ್ಬೋದು, ಬೇರೆ ಕೆಲಸ ಆಗ್ಬೋದು, ಪೈಂಟ್ರ್ ಅವ್ರು ಹೇಳ್ಬೋದು. ಯಾವುದೇ ಒಂದು ಕೆಲಸ ಆದರೂ ಒಂದೇ ಸಾರಿ ನಾವು ಮಾಡಿಸೋದು ಮನೆಗೆ. ಅಂದರೆ ಪೈಂಟಿಂಗ್ ಮಾಡಿಸ್ತಾ ಇರ್ತೀವಿ, ಗಾರೆ ಕೆಲಸ ಒಂದೇ ಸಾರಿ ಮಾಡ್ಸೋಕ್ಕಾಗೋದು. ಕಿಟಕಿಗೆ ರಾಡೆಲ್ಲ ಹೊಡೆದಿದ್ದೀವಿ, ಈಗ ಹೋಗ್ಬೇಕು. ಮತ್ತೆ ಅದೇ ಇದಕ್ಕೆ ನಿಗಿದವ್ರೆ ಗೈಸ್, ನಾನು ವೀಡಿಯೋ ಮಾಡ್ತಾ ಇರೋದು. ಕಿಚನ್ ವರ್ಕೆಲ್ಲ ಮಾಡೋರೆ. ಅಲ್ಲಿ ನೋಡಿ, ಅವರೇ UP ಅವರು ಕುತ್ಕೊಂಡು ಕೆಲಸ ಮಾಡ್ತವ್ರೆ. ಈಗ ಹೋಗ್ಬೇಕು ನಾವು ನಮ್ಮ ಕೆಲಸಗಳು ಮಾಡ್ಕೊಳಕ್ಕೆ. ಇವೆಲ್ಲ ನೋಡಿ ದೇವ್ರ ಮನೆ. ನಾವು ಯಾವತ್ತು ಈ ಥರ ಮನೆ ಕಟ್ಸೋದು ಅನ್ನೋದೇ ಗೊತ್ತಿಲ್ಲ. ಕಟ್ಸ್ತವೋ ಇಲ್ಲ, ಕಟ್ಸೋ ಅಷ್ಟವರೆಗೂ ನಾವೇ ಇರೋದು ನೋಡೋ. ಇವೆಲ್ಲ ನೋಡ್ತಿದ್ರೆ ನಾವು ಮಾಡಿಸ್ಬೇಕು, ಈ ಥರ ನಾವು ಕಟ್ಟಬೇಕು ಅನಿಸುತ್ತೆ. ಆದರೆ ಇದು ಜೂಮ್ ಮಾನಪ್ಪ ಆಯ್ತದೆ, ಆಗಲ್ಲ. ಹೂವು ಹಾಕೊಂಡವ್ರೆ. ಈ ಬಿಲ್ಡಿಂಗೇ ಇನ್ನೊಂದು 2 ತಿಂಗಳೇನೋ ಈ ವಾಟ್ರ್ ಕೆಲಸ ಎಲ್ಲ ಮುಗಿದ್ಮೇಲೆ ಸೆಟ್ರಸ್ಗಳನ್ನೆಲ್ಲ ನೇತಾಕಕ್ಕೆ ಬರ್ಬೇಕು. ಈ ಕಿಟಕಿಗಳಿಗೆ ವಿಂಡೋಗಳು ಹಾಕೋಕ್ಕೆ ಇವಾಗ ಇದು ಹಾಕೊಟ್ಟಿದ್ವಿ. ಇವಾಗ ಮತ್ತೆ ಅಲ್ಲಿಗೆ ಹೋಗ್ತಿದ್ವಿ. ಇಲ್ಲಿ ಕೆಲಸ ಮುಗೀತು ಈ ಬಿಲ್ಡಿಂಗಲ್ಲಿ. ಮತ್ತು ಗಣೇಶ್ ಬಂಡರ ಹತ್ರ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಈ ಬಿಲ್ಡಿಂಗ್ಗೆ ಬರಬೇಕಾಯ್ತದೆ ಇನ್ನೊಂದು ಸ್ವಲ್ಪ ದಿನ. ಅವ್ರ ಕೆಲಸ ಎಲ್ಲ ಮುಗಿದ್ಮೇಲೆ ಫೈನಲ್ ಫಿಟ್ಟಿಂಗ್ ಬರಬೇಕಾಯ್ತದೆ. ನಾವು ಟೈಮ್ ಬಂದು 5 ಗಂಟೆ ಆಗೈತೆ. ನಮ್ಮ ಅವ್ರಿಗೆ ಟೀ ಕೊಟ್ಟವ್ರೆ, ನಾ ಟೀ ಕುಡಿಯಲ್ಲ. ಮತ್ತು ಇದನ್ನು ಅದಕ್ಕೆ ನೆನ್ನೆ ಬರೀ ಆ ಕಡೆ ಈ ಕಡೆ ಖಾಲಿ ಫ್ರೇಮ್ ಮಾಡೀವಿ ಅಲ್ವಾ. ಈಗ ಸೆಂಟ್ರಿಗೆ ಮಾರ್ಕ್ ಹಾಕ್ಕೊಡ್ತವ್ರೆ. ಇದನ್ನೆಲ್ಲ ಎದ್ದು ಹೊಡಿತಿದ್ದೀನಿ. ಇವನು ಆಲ್ರೆಡಿ ಒಂದು ಪಟ್ಟಿ ಹೊಡೆದು ಮಡಗಿದ್ದೀನಿ. ಮತ್ತು ಇವರು ಟೀ ಕುಡ್ಕೋತಾರೆ. ಮತ್ತು ಇದು ಕಟ್ಟಿಂಗ್ ಮಾಡ್ಕೋಬೇಕು ಎಲ್ಲನೂ. ಕಟ್ಟಿಂಗ್ ಮಾಡ್ಕೊಂಡು ಡಿಸೈನ್ಗಳ್ಗೆ ಪಟ್ಟಿಗಳನ್ನ ಹಾಕೊಂಡು ಆಮೇಲೆ ಅಲ್ಗೆ ಹಾಕೋದು. ಇದು ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತದ ಆಗಲ್ಲೂ ಗೊತ್ತಿಲ್ಲ, ಒಟ್ಟು ನಾನು ಹೇಳ್ತಾಯಿದ್ದೀನಿ. ಮತ್ತು ಇಲ್ಲಿ ಸಿಕ್ಕಾಬಟ್ಟೆ ಇವು ಹೆಜ್ಜೆ ಆರ್ಪರ್ ಮಾಡೋಂಗಿಲ್ಲ, ಆಫ್ ಹೆಜ್ಜೆ ಇಲ್ಲಿ ಗಂಟ ಹೊಡೆಯೋದು ಅಷ್ಟೇ. 1.5 ಇಂಚು ಹೊಡೆದ್ಬಿಟ್ಟು ಮಡಗ್ಬಿಟ್ಟು ಇವತ್ತಿನ ಕೆಲಸ ಮುಗಿಸ್ಬಿಟ್ಟು ಇವೆಲ್ಲ ಮಡಗ್ಬಿಟ್ಟು ಕೆಲಸ ಮುಗಿಸ್ಬಿಟ್ಟು ಮನೆಗೆ ಹೋದೆ. ಬೀಡಿಂಗ್ ಕಟ್ಟಕ್ಕೆ ಹೋಗ್ಬೇಕು, ಬೀಡಿಂಗ್ ಕಟ್ಟಕ್ಕೆ ಹೋಗ್ಬೇಕಾ? ಹಂಗೆ ಬೀಡಿಂಗ್ ಕಟ್ಬಿಟ್ಟು ಊರಿಗೆ ಸೋಮನಾಥ್ ನಗರಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಬೀಡಿಂಗ್ ಕಟ್ಬೇಕಂತೆ. ಅಲ್ಲೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳವೆ, ಅಲ್ಲಿಗೂ ಹೋಗೋಣ ಅಂತವ್ರೆ. ಎತ್ಬಿಡ್ಬಿಡು ಅಂತವ್ರೆ. 5 ಗಂಟೆ ಆಯ್ತಲ್ವ ಟೈಮು, ಅದಕ್ಕೆ ಅಲ್ಲೂ ಕೆಲಸ ಹಿಡಿತದೆ. ಈಗ ಸೋಮನಾಥ್ ನಗರಕ್ಕೆ ಹೋಗ್ಬೇಕಾಯ್ತದೆ. ಇಲ್ಲೊಂದು ಸ್ವಲ್ಪ ಹೊತ್ತು ಕೆಲಸ ಮಾಡ್ದೆ, ಒಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ಮಾಡಿದ್ದೀವಿ. ಈಗ ಮಾಡಿಬಿಡ್ತೀವಿ. ಸೋಮನಾಥ್ ನಗರಕ್ಕೆ ಟೂಲ್ಸ್ ಎತ್ಕೊತಿದ್ದೀವಿ ಅಲ್ಲಿ ಕೆಲಸ ಮಾಡೋಕ್ಕೆ. ಇಲ್ಲಿ ಎದ್ದಿದ್ದ ಪಟ್ಟಿಗಳನ್ನೆಲ್ಲನೂ ಎತ್ತಾಕ್ಬಿಟ್ಟು ಎಲ್ಲ ನೀಟಾಗಿ ಒಳಕ್ಕೆ ಮಡಗಿ ಎಲ್ಲನೂ ಪೂರ್ತಿ ಗುಡಿಸಿ ಆಚೆಗೆ ಹಾಕಿದ್ದೀವಿ ಧೂಳನ್ನ. ಇವಾಗ ಅಲ್ಲೋಗಿ ಕೆಲಸ ಮಾಡಿಬಿಟ್ಟು ಅಲ್ಲಿಂದ ಒಯ್ತಾ ಇರೋದೆ ಡೈರೆಕ್ಟ್ ಮನೆಯೇ. ಇಲ್ಲಿ ಕೆಲಸ ಮುಗೀತು, ಇಲ್ಲಿನ ಕೆಲಸ ಮುಗೀತು. ಅಲ್ಲೂ ಅವು ಸಣ್ಣ ಪುಟ್ಟ ಇರ್ತವೆ ಗೈಸ್. ಒಂದು ಬಿಲ್ಡಿಂಗ್ ಒಂದಮೇಲೆ ಬಿಲ್ಡಿಂಗ್ ಕೆಲಸ ಮಾಡ್ತೀವಲ್ಲ, ಅಲ್ಲಿ ಸಣ್ಣ ಪುಟ್ಟ ಇದ್ದೇ ಇರ್ತವೆ. ಒಯ್ತಾನೆ ಬರ್ತಾನೆ ಇರ್ಬೇಕಾಯ್ತ. ಮೊಳ ಹೊಡ್ಕೊಡಿ ಅಂತಾರೆ ದೇವ್ರ ಮನೆ ಅಲ್ಲಿಗೆ ಫೋಟೋಗಳನ್ನ ತಗೊಳಕ್ಕೆ. ಅಲ್ಲಿ ಇಲ್ಲಿ ಕಾರ್ಪೆಂಟ್ರು ಅಂದಮೇಲೆ ಇದೇ ಥರ. ಯಾರೇ ಆದ್ರೂ ಒಂದೇ ಸಾರಿ ಮುಗಿಸ್ಬಿಟ್ಟು ಕೆಲಸ ಮುಗ್ದೋಯ್ತು ಅಂತ ಬರೋಕ್ಕಾಗಲ್ಲ. ಸಣ್ಣ ಪುಟ್ಟ ಇರ್ತಾವೆ, ಇರ್ತಾರೆ, ಹೋಯ್ತಿರ್ಬೇಕು, ಮಾಡ್ಕೋತಿರ್ಬೇಕು. ಈ ಬಿಸಿಲು ಟೈಮಲ್ಲಿ ಎಲ್ಲ ಗ್ಯಾಪ್ ಬಂದ್ಬಿಡ್ತವೆ. ಮಳೆ ಟೈಮಲ್ಲಿ ಫುಲ್ಲು ಎಲ್ಲ ಕಚ್ಕೊಬಿಡ್ತವೆ. ಈ ಥರ ಕೆಲಸದ ಬಟ್ಟೆನ ಇನ್ನೂ ಬಿಸಾಕಿಲ್ಲ, ಮನೆಗೆ ಹೋಗಿ ಬಿಸಾಕ್ತೀನಿ. ಮತ್ತು ಇಲ್ಲಿ ಡಟ್ಕಳೆ ಹತ್ರ ಬಂದಿದ್ದೀನಿ. ಬಿಲ್ಡಿಂಗು ಇಲ್ಲೇ ಇರೋದು. ನಮ್ಮ ಮಾವ ಇನ್ನೂ ಹಿಂದೆಗಡೆ ಬರ್ತಾವ್ರೆ. ಅವ್ರು ಬಂದಮೇಲೆ ಬಿಲ್ಡಿಂಗ್ ಒಳಗೆ ಹೋಗೋದ ಅಂತ. ಮತ್ತು ಇಲ್ಲಿ ಕೆಲಸ ಮಾಡಬೇಕಲ್ವಾ, ಅದಕ್ಕೆ ಕೆಲಸದ ಬಟ್ಟೆ ಹಾಕೊಂಡಿರೋದು. ಇಲ್ಲಂದಿರೋ ಅಲ್ಲೇ ಬಿಸಾಕ್ಬಿಡ್ತಿದ್ದೆ. ಇದನ್ನು ಮನೆಗೆ ತಗೋಗಿ ಅಲ್ಲೇ ಬಿಸಾಕ್ಬಿಟ್ಟು ನಮ್ಮ ಬಟ್ಟೆ ಇಕ್ಕತ್ತೀನಿ ಗೈಸ್. ಮನೆ ಹತ್ರ ಬಂದೆ. ಮತ್ತು ನನ್ನ ತಂಗಿ ಹೊರಗಡೆ ಆಗ್ಬಿಟ್ಟವಳೆ, ಚೆನ್ನಪ್ಪ ಹೊರಗಡೆ ಆಗ್ಬಿಟ್ಟಳ್ತಾವಳೆ. ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗಿ ಮಾತ್ರೆ ತಂದಿದ್ದೀನಿ. ಮಾತ್ರೆ ಕುಡಿಸ್ಬೇಕು. ಅವರು ಊಟ ಮಾಡಿಬಿಟ್ಟು ಮಾತ್ರೆ ಕುಡಿ ಅಂತ ಹೇಳೋರೆ. ಈಗ ಮತ್ತು ಮನೇಲಿ ಚಿಕನ್ ಸಾಂಬಾರು ಮಾಡೋರೆ, ಅದನ್ನು ತಿನ್ನಲ್ಲ. ನಾನು ಮೊಟ್ಟೆ ಸಾಂಬಾರು ಮಾಡ್ಕೊತೀನಿ. ಚಿಕನ್ನು ಈಗ ತಿನ್ನಲ್ಲ, ಈಗ ಸದ್ಯಕ್ಕೆ ತಿನ್ನೋಕ್ಕಾಗಲ್ಲ ಚಿಕನ್ನ. ಅದಕ್ಕೆ ಮೊಟ್ಟೆ ಸಾಂಬಾರು ಮಾಡ್ಕೊಂಡು ಬಂದ್ಬಿಟ್ಟು ಮೊಟ್ಟೆಗಳೆಲ್ಲ ತಂದಿದ್ದೀನಿ. ಮತ್ತು ನನ್ನ ತಂಗಿ ಬೇರೆ ಹೇಳ್ತಾವಳೆ, ಚೆನ್ನಪ್ಪ
ಹಳ್ಳಿ ಹೊಸಿ ಊಟ ಮಾಡಿಸ್ಬಿಟ್ಟು ಮಾತ್ರ ಕುಡಿಸ್ಬಿಟ್ರೆ ಸರಿ ಆಯ್ತಾಳೆ. ಅದು ಏನಂದರೆ ಇವಳು ಊಟ ಉಣ್ಣಲ್ಲ, ಅದೊಂದೇ ಈ ಟೈಮಲ್ಲಿ ಇದೊಂದು. ಮತ್ತು ನಮ್ಮ ತಾಯಿ ಡೆವಲಪರ್ಗೂ ಕರ್ಕೋಗಂತರು. ಇಷ್ಟೊತ್ತು ಮೇಲೆ ಡೆವಲಪರ್ 60 ಕಿಲೋಮೀಟ್ರ್ ಗಾಡಿ ಓಡಿಸ್ಬೇಕು. ನನಗೆ ಈಗ ಆಲ್ರೆಡಿ ಸಾಕಾಗ್ಬಿಟ್ಟೈತೆ ಕೆಲಸದಿಂದ ಬಂದು. ಒಂಥರ ಯಾಕೆ ಸಾಕಾದಂಗೆ ಆಯ್ತೈತೆ, ಅಂದರೆ ಟಯರ್ಡ್ ಆಯ್ತೈತೆ. ಅದಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲೇ ಮಾತ್ರೆ ತಗೊಬರ್ತೀನಿ ಅಂತ ಹೇಳಿದ್ದೀನಿ. ಇಲ್ಲೇ ಮಾತ್ರೆಗೆ ವಾಸಿ ಆಯ್ತದೆ, ಏನೂ ಇಲ್ಲ. ಮತ್ತು ಇವರು ಹಿಟ್ಟು ಇದು ಮಾಡೋಕ್ಕೇನೋ ಹಿಟ್ಟು ಮಾಡ್ಕೊಳ್ಳೋಕ್ಕೇನೋ ಮುದ್ದೆನ ಇದು ಮಾಡವ್ರೆ, ಹಸಿದು ಮಾಡ್ಕವ್ರೆ. ಮತ್ತು ಇಲ್ಲೇ ಎಲ್ಲ ಸಾಮಗ್ರಿಗಳು ಅವ, ಈರುಳ್ಳಿ ಎಲ್ಲ ಈಗ ಕಟ್ ಮಾಡ್ಕೋಬೇಕು. ಮೊಟ್ಟೆ ಸಾಂಬಾರಿಗೆ ಏನು ಬೇಕು ಅದನ್ನ ಬೇಗ ರೆಡಿ ಮಾಡ್ಕೋಬೇಕು. 8 ಗಂಟೆ ಆಗೋಗ್ಬಿಟ್ಟೈತೆ, ನಾ ಮಾಡೋ ಗಂಟೆ 10 ಗಂಟೆ ಆಗಿ ಹೋಯ್ತದೆ. ನಾ ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳೋ ಹುಡುಗು ಮಾತ್ರ ಅದೇ ತರ ಮಾತ್ರ ಕೊಟ್ಟಿನಿ, ಕುಡ್ದೆ ಎಲ್ಲಿ ಅದೇ ತರ ಮಾತ್ರ ಯಾವ್ದು ಅಲ್ಲೇ ಕೊಟ್ಟಿದ್ವಿ ಅವಾಗ. ಅದೇ ತರ ಮಾತ್ರ ಅಂದ್ರೆ ಇದು ಮಾತ್ರನೇ ನೀನು ಬಣ್ಣ ನೋಡ್ಬಿಟ್ಟು ಹೇಳ್ಬಿಡೋದಲ್ಲ. ಇದೇ ಕಲ ಕೊಟ್ಟಿರೋದು. ಏನಂತ ಇದು ಹೆಸರು ಗೊತ್ತಾ? ಹೊಟ್ಟೆ ನೋವಿಗೆ ಕೊಟ್ಟಿರೋದು. ಇದು ಓಲಿ ಹೆಸರು ಗೊತ್ತಾ? ಏನ್ ಹೆಸ್ರ? ಮಂತ ಅವಕ್ಕೆ ಮಾತ್ರೆಗಳಿಗೂ ಅದಕ್ಕೂ ಅದ್ರದ್ದು ಒಂದು ಹೆಸರು ಇರ್ತದ. ಹೊಟ್ಟೆಗೆ ತಿನ್ನಲ್ಲ ಮಾಡಲ್ಲ, ಸುಮ್ಮನೆ ಇದು ಮಾಡ್ತಾರೆ. ಹೋಗಿ ಮೊಟ್ಟೆ ಸಾಂಬಾರಿಗೆ ಏನೇನು ಐಟಮ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾಯಿ ತಗೊಂಡಿದ್ದೀನಿ, ಮತ್ತು ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ, ಮತ್ತು ಒಂದು ಈರುಳ್ಳಿ, ಒಂದು ಕೊತ್ತಂಬರಿ ಸೊಪ್ಪು, ಮತ್ತು ಕಳ್ಳ, ಮತ್ತು ಇದ್ರ ಜೊತೆ ಇನ್ನೂ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಮೊದಲು ಇವಾಗ ಕಾಯಿನ ಹಾಕತ್ತೀನಿ, ಇವೆಲ್ಲನೂ ಹಾಕೋಬಿಡ್ತೀನಿ ಜಾರ್ಗೆ. ಫಸ್ಟ್ ತೋರಿಸಿದ್ನಲ್ಲ ಅದೆಲ್ಲನೂ ಜಾರ್ಗೆ ಹಾಕ್ಬಿಟ್ಟು ಇವಾಗ ಚಕ್ಕೆ ಮತ್ತು ಲವಂಗ ಹಾಕ್ತಿದ್ದೀನಿ. ಚಕ್ಕೆ ಲವಂಗ ಆದಮೇಲೆ ಇದಕ್ಕೆ ಧನಿಯಾ ಪುಡಿ ಹಾಕ್ತೀನಿ. ಧನಿಯಾ ಪುಡಿನ ಸ್ವಲ್ಪ ಹಾಕ್ತೀನಿ. ಇದು ನನಗೆ ಈ ಸ್ಪೂನ್ಗಳಿಲ್ಲ ಮನೇಲಿ, ಎಷ್ಟು ಹಾಕ್ತೀನಿ ಅಂತ ತೋರಿಸ್ತಿದೆ. 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಥರ. ಅದನ್ನು ನಾನು ಒಂದು ಮೀಡಿಯಮಲ್ಲಿ ಹಾಕ್ತೀನಿ ಎಲ್ಲನೂ. ಯಾವ ಥರ ನನಗೆ ಗೊತ್ತಾಯ್ತದೆ ಇಷ್ಟು ಹಾಕಿದ್ರೆ ಸಾಕಾಯ್ತದೆ ಅಂತ. ಅವ್ರ ದೇಶಕ್ಕೆ ಹಂಗೆ ಹಾಕ್ತೀನಿ, ಯಾವ ಸ್ಪೂನಲ್ಲಿ ಹಾಕಲ್ಲ. ಇಷ್ಟೇ ಸಾಕು, ಜಾಸ್ತಿ ಬೇಕಾಗಿಲ್ಲ. ಇದಾದಮೇಲೆ ಹಸಿ ಶುಂಠಿನ ಒಂದಿಷ್ಟು ಹಾಕ್ತಿದ್ದೀನಿ. ಹಸಿ ಶುಂಠಿ ಸ್ವಲ್ಪ ಜಾಸ್ತಿ ಇರಬೇಕು ನನಗೆ, ಯಾಕಂದರೆ ಮರದ ಧೂಳು ಕುಡಿತೀನಿ ಅಲ್ವಾ ಕೆಲಸ ಜಾಗದ ಹತ್ರ, ಅದು ವಾಸಿ ಆಗೋದೆ ಹಸಿ ಶುಂಠಿಯಿಂದನೇ. ನನಗೆ ಈ ಗಂಟ್ಲು ಕೆರೆತ ಏನು ಬರ್ದಂಗೆ ತಡೆಯೋದೇ ಅದು, ಅದಕ್ಕೆ ಸ್ವಲ್ಪ ಅದನ್ನ ಜಾಸ್ತಿ ಹಾಕೊಂಡಿದ್ದೀನಿ. ಮತ್ತು ಇವಾಗ ಜೀರಿಗೆನ ಇಷ್ಟು ಹಾಕತ್ತಿದ್ದೀನಿ, ಜೀರಿಗೆನೂ ಬೇಕು ಮೊಟ್ಟೆ ಸಾಂಬಾರಿಗೆ. ಮತ್ತು ಇದು ಮಟನ್ ಸಾಂಬಾರು, ಈ ಚಿಕನ್ ಸಾಂಬಾರ್ದು ಪುಡಿನ, ಖಾರದ ಪುಡಿ, ಚಿಕನ್ ಸಾರು ಖಾರ ಪುಡಿನ ಸ್ವಲ್ಪ ಹಾಕೋಬೇಕು. ಇದೊಂದು ಚಿಕನ್ ಸಾಂಬಾರು ಖಾರ ಪುಡಿನ ನಾನು ಇಷ್ಟ ಹಾಕತ್ತಿದ್ದೀನಿ. ಒಂದೆರಡು ಮೆಣಸು ಹಾಕ್ತಾಯಿದ್ದೀನಿ. ಇದಕ್ಕೆ ಅರಿಶಿನೂ ಹಾಕತ್ತಿದ್ದೀನಿ. ಅಯ್ಯೋ ಗೈಸ್, ಅರಿಶಿನ ಜಾಸ್ತಿ ಆಗ್ಬಿಡ್ತು, ಎಲ್ಲ ಗುದ್ರೋಗ್ಬಿಡ್ತು. ಅದಕ್ಕೆ ಇದಕ್ಕೆ ಟೇಬಲ್ ಸ್ಪೂನ್ಗೆ ಹಾಕಬೇಕು. ಅಯ್ಯೋ ಅಷ್ಟು ಜಾಸ್ತಿ ಆಯಿತು, ಉದ್ರೋಗ್ಬಿಡ್ತು ಆಗ್ತಿಟ್ಗೆ. ಗೈಸ್ ನನ್ನ ಕೈಲಿ ಇನ್ಮೇಲೆ ಅಡುಗೆ ಮಾಡೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಇದಾಯ್ತೈತೆ. ಏನಪ್ಪ ಕೆಲ್ಸಕ್ಕೆ ಹೋಗಿ ಮನೇಲಿ ಬಂದು ಅಡುಗೆ ಮಾಡೋಕ್ಕಾಯ್ತಿಲ್ಲ ನನ್ನ ಕೈಲಿ. ನಮ್ಮ ತಾಯಿನೇ ಏನಾದ್ರು ಬೇಯಿಸಾಕ್ಲಿ, ನಾನು ಅದನ್ನೇ ತಿಳ್ಕೊಂಡು ಕೆಲಸ ಮಾಡಿದ್ರೆ ಆಯಿತು. ಇನ್ನು ಇದು ನಮ್ಮ ಕೈಲಿ ಆಗಲ್ಲ ಗೈಸ್. ಎಲ್ಲೂ ಕೆಲಸನೂ ಮಾಡಿ ಎಲ್ಲೂ ಅಡುಗೆನೂ ಮಾಡ್ಬೇಕು ಅಂದ್ರೆ ಭಾರಿ ಕಷ್ಟ ಆಯ್ತು ನನಗೆ. ಯಾಕೋ ಕೆಲಸ ಮಾಡ್ಕೊ ಬರ್ತಿದ್ರೆ ಈಗ ಟಯರ್ಡ್ ಆಯ್ತಾಯಿದ್ದೀನಿ. ಮೊದಲು ಥರ ಇಲ್ಲವೇ ಇಲ್ಲ. ಮತ್ತು ಅಂದರೆ ಸ್ವಲ್ಪ ಕೆಲಸಕ್ಕೆ ಹೋಗೋದು ಕಮ್ಮಿ ಮಾಡಿದೆ, ಅದರಿಂದ ಈ ಥರ ಆಗಿರ್ಬೋದು. ಇವಾಗ ನಮ್ಮ ತಾಯಿ ಕೈಲೇ ನೀಟಾಗಿ ಅಡುಗೆ ಗೈಸ್. ನಮ್ಮ ತಾಯಿ ನೀಟಾಗಿ ಅಡುಗೆ ಮಾಡಲ್ಲ, ಅದೊಂದರಿಂದನೇ ನಾನೇ ಮಾಡ್ಕೋಬೇಕು ಅನಿಸ್ತಿರೋದು, ಇನ್ನೇನೂ ಇಲ್ಲ. ಬನ್ನಿ ಇವಾಗ ಇದನ್ನು ಇಷ್ಟನ್ನು ಖಾರ ಆಡಿಸ್ಕೋಬೇಕು. ಸ್ವಲ್ಪ ಅಷ್ಟನ್ನ ಸೈಡ್ಗೆ ಎತ್ತಾಕ್ತೆ, ಅದ್ರ ಜೊತೆಗೆ ಬೇರೇನೂ ಬಂದ್ಬಿಟ್ಟೈತೆ. ಬರಲಿ ನೋಡೋದು, ಅಷ್ಟನ್ನ ಏನು ಜಾಸ್ತಿ ಆಯ್ತದ ಆಗಲ್ಲ ಗೊತ್ತಿಲ್ಲ. ಇದ್ರಲ್ಲಿ ಖಾರ ಎಲ್ಲನೂ ರುಬ್ಬಿ ಮಡಿಕೊಂಡಿದ್ದೀನಿ. ಮತ್ತು ಇನ್ನೊಂದು ತಟ್ಟೆಗೆ ಒಂದು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಒಂದು ಈರುಳ್ಳಿ ಮತ್ತು 1-2 ಕರಿಬೇವಿನ ಸೊಪ್ಪು ಮತ್ತು ಒಂದು 3-4 ಹಸಿಮೆಣಸಿನ್ಕಾಯಿ ತಗೊಂಡ್ಮಡಿಕೊಂಡಿದ್ದೀನಿ. ಮತ್ತು ಬಾಣಲಿ ಒಲೆ ಮೇಲೆ ಬಾಣಲಿ ಮಡಗಿದ್ದೀನಿ. ಇವಾಗ ಒಳ್ಳೆನ ಹಾಕ್ತಿದ್ದೀನಿ, ಎಲ್ಲ ಇದ್ರ ಸ್ಮೆಲ್ ಬರ್ತಾಯಿದೆ. ಇವಾಗ ಒಂದಿಷ್ಟು ಒಳ್ಳೆನ ಹಾಕೊಂಡಿದ್ದೀನಿ ಮೊಟ್ಟೆ ಸಾಂಬಾರು ಮಾಡೋಕ್ಕೋಸ್ಕರ. ಇವಾಗ ನಾನು ಹಾಕೋದು ಫಸ್ಟು ಹಸಿಮೆಣಸಿನ್ಕಾಯಿನ ಹಾಕ್ತೀನಿ. ಸ್ವಲ್ಪ ಹಸಿ ಅಲ್ವಾ,
ಅದಕ್ಕೆ ಕಾದ್ಬಿಟ್ಟಾಯ್ತಲ್ಲ ಅದಕ್ಕೆ ಇದಾಗೈತೆ. ಹಸಿಮೆಣಸಿಕಾಯಿ ಅದಕ್ಕೆ ನೆಕ್ಸ್ಟು ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಆದಿಟ್ಟಿಗೆ ಇನ್ನೇನು ಇಲ್ಲ, ಕರ್ಬೇವಿನ ಸೊಪ್ಪೇ ಲಾಸ್ಟು. ಕರ್ಬೇವಿನ ಸೊಪ್ಪು ಇವಾಗ ಹಾಕಿದ್ರೆ ಅದು ಸಿಡಿಯಲ್ಲ. ಈರುಳ್ಳಿ ಮೇಲೆ ಹಾಕಿದ್ರೆ ಕರ್ಬೇವಿನ ಸೊಪ್ಪು ಮೊದಲು ಚಟ್ರ ಸಿಡಿದ್ಬಿಟ್ಟು ನನ್ನ ಮೊಕ್ಕೆಲ್ಲ ಆರ್ಬಿಡ್ತಿತ್ತಲ್ಲ, ಆ ಥರ ಆರಲ್ಲ. ಅದಕ್ಕೆ ನಾನು ಈರುಳ್ಳಿ ಮೇಲೆ ಹಾಕ್ತಿರೋದು ಈಗ ಕರ್ಬೇವಿನ ಸೊಪ್ಪು. ನನ್ನ ತಂಗಿ ಬೇರೆ ಮಾತ್ರ ಕುಡಿಸಿದ್ದೀನಿ, ಆದ್ರೂ ಯಾಕೋ ಒಂದು ಸ್ವಲ್ಪ ರಾಂಗ್ ಆಯ್ತವಳೆ, ಉಲ್ಟಾ ಹೊಡಿತಾವಳೆ, ಹೇಳ್ತಾವಳೆ. ಯಾಕೋ ನೋಡ್ಬೇಕು, ಯಾಕೋ ಬೆಳಗಾನೆ ನಿದ್ದೆ ಕೊಡಲ್ವ ನಮ್ಮೂರು, ನನಗೆ ಬೋಧೆ ತಾಕ್ಬಿಡ್ತದೆ. ಆಸ್ಪತ್ರೆಗೆ ಕರ್ಕೋಗೋದ್ರೆ ಬರ್ನಿಲ್ಲ ಅಂತ ನೆಕ್ಸ್ಟ್ ನನಗೆ ತಿನ್ನಲ್ಲ ಮಾಡಲ್ಲ. ನನ್ನ ತಂಗಿದು ನನಗೆ ಗೊತ್ತಾಯ್ತಿಲ್ಲ ಅದೇನು ಯಾಕೆ ಹಿಂಗೆ ಅಂತ. ಸುಮ್ಮನೆ ಅವ್ಳಿಗೆ ಮಾತಾರ ಬಂದ್ಬಿಟ್ಟಿದ್ರೆ ಅತ್ತಾಗೆ ನನಗೆ ಮಾತು ಹೋಗಿ ನಮ್ಮ ತಂಗಿಗೆ ಮಾತು ಬಂದ್ಬಿಟ್ಟಿದ್ರೆ ಆಗ್ಬಿಡೋದು. ಸುಮ್ಮನೆ ಈಗ ನೋಡಿ ಅವಳ ಕಷ್ಟನೂ ಹೇಳ್ಕೊಳಕ್ಕಾಗಲ್ಲ. ನಾವಾರ ಒಂದು ಕಷ್ಟ ಹೇಳ್ಕೊತೀವಿ, ಅವಳು ಒಂಥರ ಮೂಗು ಪ್ರಾಣಿ ಇದ್ದಂಗೆ ನನ್ನ ತಂಗಿ. ನಾವಾರು ಹೇಳ್ಕೊತೀವಿ, ಕಷ್ಟ ಇದ್ದರೆ ಬಾಯ್ಬಿಟ್ಟು ನಮ್ಮ ಮನೆಯವ್ರ ಜೊತೆಗೂ ಹೊಂಚ್ಕೋಬೋದು, ಬೇಕಾದ್ರೆ ನಿಮ್ಮ ಜೊತೆನೂ ಹೊಂಚ್ಕೋಬೋದು. ನನ್ನ ಹತ್ರ ನನಗೆ ಈ ಥರ ಕಷ್ಟ ಐತೆ ಅಂತ. ಅದೇ ನನ್ನ ತಂಗಿತೆ ಪಾಪ ಯಾರ ಜೊತೆ ಅವಳು ಹೇಳ್ಕೊಂಡಳು, ಅವ್ಳು ಹೇಳ್ಕೊಳ್ಳೋಕ್ಕೆ ಆಗಲ್ಲವಲ್ಲ, ಹೇಳ್ಕೊಳ್ಳೋದ್ರಲ್ಲಿ ಇದೆಲ್ಲನೂ ಏನು ಇದು ಒಂದು ಸ್ವಲ್ಪ ಉರಿತಾ ಇದ್ದೀನಿ. ಇವೆಲ್ಲನೂ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಉರಿಬೇಕು. ಇದನ್ನು ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದೈತೆ. ಇವಾಗ ಇದನ್ನು ರುಬ್ಬಿಟ್ಕೊಂಡಿರೋ ಅಂಥ ಖಾರನ ಇದಕ್ಕೆ ಹಾಕಬೇಕು. ನೋಡಿ, ನಾನು ಈ ಥರ ಮೊಟ್ಟೆ ಸಾಂಬಾರು ಮಾಡೋದು. ನೀವು ಯಾವ ಥರ ಮಾಡ್ತಿದ್ದೀರಿ ಅನ್ನೋ ನನಗೆ ಗೊತ್ತಿಲ್ಲ, ಬಟ್ ನೀವು ಯಾವ ಥರ ಮಾಡ್ತಿದ್ದೀರಿ ಅನ್ನೋದನ್ನ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮು ಅದೇ ಥರ ಟ್ರೈ ಮಾಡ್ತೀನಿ. ಇದಕ್ಕೇನಾರ ನಾನು ಹಾಕೋದನ್ನ ಮಿಸ್ ಮಾಡಿದರೆ, ನೀವೇನಾರ ಎಕ್ಸ್ಟ್ರಾ ಥರ ಹಾಕ್ತೀನಿ ಅನ್ನೋದಿದ್ದರೆ, ಆ ಥರ ಏನಾರ ನಿಮ್ಮ ಇದರಲ್ಲಿದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಈಗ ನನ್ನ ತಂಗಿಗೆ ಒಂದು 7up ತಗೊಬಂದು ಕೊಡ್ತೀನಿ. 7up ಕುಡಿದ್ರೆ ಅದು ಕಮ್ಮಿ ಐತೆ ಅಂತ ನಂಗೆ ಸುಮಾರು ಸೀಟ್ ಹೇಳೋರೆ, ಅದಕ್ಕೆ 7up ತಗೊಬಂದು ಕೊಡ್ತೀನಿ. ಇವಾಗ ಅವಳಿಗೆ ಯಾಕೋ ಅವಳ ಪರಿಸ್ಥಿತಿ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಜಾಸ್ತಿ ವೀಡಿಯೋ ಮಾಡ್ತೀಯಲ್ಲ ಅವಳ ಬಗ್ಗೆ. ತಗೊಡಿ 7up. ಇನ್ನೊಂದು ಬಡಿ ಇದೆ ಸರಿ, ಇದು ಹೊಟ್ಟೆನೂ ಹೋಯ್ತಾ ಗ್ಲೈಸ್ ತಗೊಬಂದು ಕುಡಿ ಅಂತ ಮಾವಿನ ಹಣ್ಣು ಜ್ಯೂಸ ಅವಳು ಹೇಳ್ತಿರೋದು. ನಮ್ಮ ಮನೆಯವರು ಮಾವಿನ ಹಣ್ಣು ಜ್ಯೂಸರ್ಗೆ ಸುಟ್ಟವ್ರು ಅವಳಿಗೆ. ಮತ್ತು ಇದನ್ನ ಸುಮಾರು ಹೊತ್ಬಿಟ್ಟಿದೆ. ಅಲ್ಲಿ ಅಂಗಡಿವರೆಗೂ ನಡ್ಕೊ ಹೋಗೋದು ನಾನು ಯಾವಾಗಲೂ ಅಂಗಡಿಗೆ. ಇದನ್ನು ಚೆಂದಾಗಿ ಕುದಿಯೋಕ್ಕೆ ಬಿಟ್ಟಿದೆ ಬೇಯೋಕ್ಕೆ. ಅದು ಸ್ವಲ್ಪ ಅಂದಟ್ಕೊಂಡಿಲ್ಲ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಮತ್ತು ಉಪ್ಪು ಹಾಕೋಬೇಕು ಅಷ್ಟೇ. ನೀರು ಮತ್ತು ಉಪ್ಪು ಹಾಕಿ ಮತ್ತು ಮೊಟ್ಟೆ ಹಾಕಬೇಕು. ಚೆಂದಾಗಿ ಬೆಂದೈತೆ. ಸ್ವಲ್ಪ ಹೊತ್ತು ಬಿಟ್ಟಿದ್ನಲ್ಲ, ಇವಾಗ ಇದಕ್ಕೆ ನೀರು ಹಾಕ್ತಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ನಾಳೆ ಇದು ಏನಪ್ಪ ಕೆಲಸದ ಜಾಗಕ್ಕೂ ಇದನ್ನೇ ತಗೋಯ್ತೀನಿ ಮಧ್ಯಾಹ್ನಕ್ಕೆ. ನಾಳೆ ಮಧ್ಯಾಹ್ನಕ್ಕೂ ನೀರು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಂದ್ಬಿಟ್ಟು ಹೆವಿ ಜಾಸ್ತಿನೇ ಹಾಕ್ಬಿಟ್ಟು ಅನಿಸುತ್ತೆ. ಇರಲಿ, ಸ್ವಲ್ಪ ಇದು ಬೆಂದರೆ ಸರಿ ಆಯ್ತದೆ. ಬೇಯುವಾಗ ಎಲ್ಲ ಈಡ್ಕತ್ತದೆ. ಈಗ ತೆಳ್ಳಗದಲ್ವಾ, ಆಮೇಲೆ ಫುಲ್ಲು ಮಂದಕ್ಕಾಯ್ತದೆ. ಉಪ್ಪನ್ನ ಒಂದು ಸ್ಪೂನ್ ಹಾಕ್ತಿದ್ದೀನಿ. ಮೊದಲು ಒಂದು ಸ್ಪೂನ್ ಹಾಕ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಇಷ್ಟು ಹಾಕ್ತೀನಿ. ಉಪ್ಪು ಇಷ್ಟೇ ಸಾಕು. 1.5 ಸ್ಪೂನ್ ಹಾಕಿದ್ದೀನಿ ಉಪ್ಪನ್ನ. ಉಪ್ಪು ನನ್ನ ಕೈಲಿ ಯಾವಾಗಲೂ ಸಪ್ಪನೇ ನಾನು ಮಾಡೋದು. ಆಮೇಲೆ ಬೇಕಾದ್ರೆ ಉಪ್ಪು ಹಾಕೋದಲ್ಲ, ಅದಕ್ಕೋಸ್ಕರ. ಇವಾಗ ಇದನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡ್ಬೇಕು. ನೀರು ಹಾಕ್ಬಿಟ್ಟು ಉಪ್ಪು ಹಾಕಿದ್ದೀನಿ ಅಲ್ವಾ, ಇದನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಟ್ಬಿಟ್ಟು ಮೊಟ್ಟೆ ಹೊಡಿಬೇಕು. ಹಣ್ಣಿ ಮೇಲೆ ಮೊಟ್ಟೆ ಪ್ಲೇಟ್ ಮುಚ್ಚಿದ್ದೀನಿ. ಇವಾಗ ಒಂದು 7-8 ನಿಮಿಷ ಇದು ಕುದಿ ಬರೋವರೆಗೂ ಒಂದು 7-8 ನಿಮಿಷ ಇವಾಗಲೂ ಬೇಯಿಸ್ಬೇಕು. ಬೇಯಿಸಾದ್ಮೇಲೆ ಮೊಟ್ಟೆ ಹೊಡೆದು ಹಾಕ್ಬೇಕು. ಇಷ್ಟೇ ಇದೆ ಫೈನಲು.
ನನ್ನ ತಂಗಿ ಶಾನಪ್ ಕುಡಿತಾ ಇದ್ದಾಳೆ. ವಾಮಿಟ್ ನಿಂಬೆಹಣ್ಣು ಕೇಳ್ತಾವಳೆ. ಈ ನಿಂಬೆಹಣ್ಣು ಇದಕ್ಕೆಲ್ಲ ವರ್ಕ್ ಆಗಲ್ಲ. ಅದೇನಿದ್ರು ಈ ಟ್ರಾವೆಲ್ ಮಾಡಬೇಕಾದ್ರೆ ನಿಂಬೆಹಣ್ಣು ಮೀಸಿದ್ರೆ ಅವಾಗ ಹೊಸಿ ವಾಮಿಟ್ ಬರೋಲ್ಲ. ಆದರೆ ಇದಕ್ಕೂ ವರ್ಕ್ ಆಗಲ್ಲ. ಅದು ನಾನು ಮೊದಲು ವರ್ಕ್ ಆಗ್ತದೆ ಅನ್ಕೊಂಡು ನಾನು ನಿಂಬೆಹಣ್ಣು ತಗೊಂಡು ಕೊಟ್ಟಿದ್ದೆ ವಾಮಿಟ್ ಬರೋದಕ್ಕೆ. ಆದರೆ ಇದು ವರ್ಕ್ ಆಗಲ್ಲ ಅಂತ ಗೊತ್ತಾಯಿತು. ಇದಕ್ಕೇನಿದ್ರು ಮಾತ್ರೆ ಒಟ್ಟಿಗೆ ಅದೇನೋ ಅದು ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಂಗೆ ಮಾತ್ರೆ ಕೊಟ್ಟರೆ ಕಮ್ಮಿ ಆಯ್ತದೆ ಅಂತ ನನಗೆ ಅಷ್ಟೇ ಗೊತ್ತಿರೋದು. ನೋಡಿ ನಿಂಗೆ ಅಂಗಡಿ ಯಾಕೆ ಮಾಡ್ಬಿಡ್ತಾನ? ಎತ್ತಾಕು ಒಂದು ಸ್ವಲ್ಪ ನನ್ನ ಕೈಲಿ ಆಯ್ತಲ್ಲ. ಅಂಗಡಿ ಯಾಕೆ ಮಾಡಿಬಿಡ್ತಾನೆ ಅಂದರೆ ನೀನು ಹೆಂಗೆ ಅಂಗಡಿ ಯಾಕೆ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ವಾ? ನೀನು ಎಷ್ಟು ಅಂಗಡಿ ಯಾಕೆ ಮಾಡ್ತೀನಿ ಅಂತ. ಬಾಣಲೆಲಿ ಫುಲ್ಲು ಒಂದು ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡೈತೆ. ಇವಾಗ ನಾವು ಮೊಟ್ಟೆ ಹಾಕಬೇಕು. ಮತ್ತು ಊರಿನ ಕಮ್ಮಿ ಕೊಟ್ಕೊಂಡು ಮೊಟ್ಟೆ ಹಾಕ್ಬೇಕು. ಇವಾಗ ಮೊಟ್ಟೆ ಹಾಕೋದೇ ಬನ್ನಿ. ಮೊಟ್ಟೆ ಹಾಕೋದನ್ನ ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ. ಮತ್ತು ಮೊಟ್ಟೆನ ದೂರ ಹಾಕೋಬೇಕು. ಹತ್ರಕ್ಕೆ ಆಗೋಬಿಟ್ರೆ ಅಂಟ್ಕೊಬಿಡ್ತದೆ. ಅದಕ್ಕೆ ಮೊಟ್ಟೆ ಎಲ್ಲನೂ ಹೊಡೆದ್ಬಿಟ್ಟಿದ್ದೀನಿ. ಟೋಟಲ್ 6 ಮೊಟ್ಟೆ ಹೊಡೆದ್ಬಿಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಬೇಯಿಸ್ಬೇಕು. ಮೊಟ್ಟೆ ಬೇಯಬೇಕಲ್ಲ, ಮತ್ತೆ ಮುಚ್ಚಿಬಿಡ್ತೀನಿ ಬಾಣಲೆ ಮೇಲೆ. ಇವಾಗ ತಿರುಗಿ ಮುಚ್ಚಿಟ್ಟಿದ್ದೀನಿ. ಇವಾಗ ಬೆಂದ ಮೇಲೆ ಇನ್ನೇನು ಇಲ್ಲ, ಊಟ ಹಾಕೋ ಮಾಡ್ತಿರೋದೆ. ಟೈಮ್ 10 ಗಂಟೆ ಹಾಕಿ ಬಂದೇ ಬಿಡ್ತಾನೆ. ಹೇಳಿದ್ನಲ್ಲ ಆ ಮಾಡೋದಾದ್ರೆ 10 ಗಂಟೆ ಆಗ್ಬರ್ತದೆ ಅಂತ. 9:15 ಟೈಮು. ಅದೊಂದು ಸ್ವಲ್ಪ ಕಮ್ಮಿ ಐತೆ. ನನ್ನ ಮೊಬೈಲಲ್ಲಿ 9:45 ಇರ್ಬೋದೇನೋ. ಅದಾದಕ್ಕೆ ನನ್ನ ತಂಗಿ ಮತ್ತು ಮೊಟ್ಟೆ ಚಿಕನ್ ಈಟು. ಚಿಕನಲ್ಲಿ ಬೇಡ ಅಂದ್ಬಿಟ್ಟು ನಮ್ಮವ್ವ ಊಟ ಮಾಡಿಸ್ಲಿಲ್ಲ. ಮೊಟ್ಟೆನೂ ಈಟೆ. ಹೊಟ್ಟೆಲಿ ಊಟ ಮಾಡ್ದಲ್ಲ ಏನೋ ಗೊತ್ತಿಲ್ಲ. ಊಟ ಮಾಡ್ಬಿಟ್ಟು ಹೊಟ್ಟೆನೂ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಮಾತ್ರ ಕೊಟ್ಟಿದ್ದೀವಿ. ಹೊಟ್ಟೆ ನೋವು ಅಂತ ಏನಾದ್ರು ಹತ್ತಿರ ತಿರುಗು ಒಂದು ಮಾತ್ರ ಕುಡಿಸ್ತೀನಿ ಅಷ್ಟೇ. ಇವಾಗ ಇದನ್ನು ಮುಚ್ಚಿರೋದನ್ನ ತೆಗಿತಾ ಇದ್ದೀನಿ. ಒಂದು 5-10 ನಿಮಿಷ ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ಇದು ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಿಡ್ಕೊಬಿಡೈತೆ. ಎಲ್ಲನೂ ಸ್ವಲ್ಪ ಇದು ಮಾಡಬೇಕು. ನಮ್ಮ ಕಷ್ಟಗಳು ಒಂದೊಂದು ಟೈಮು ನಮ್ಮ ಶತ್ರುಗೂ ಬರೋದು ಬೇಡ ಅನಿಸ್ಬಿಡ್ತದೆ ಗೈಸ್. ಒಂದೊಂದು ಟೈಮ್ ಅಷ್ಟು ಬೇಜಾರಾಗ್ಬಿಡ್ತದೆ. ಮತ್ತು ಇನ್ನೇನು ಗೈಸ್, ಒಂಥರ ಫುಲ್ಲು ಸಾಕಾದಂಗೆ ಆಗ್ಬಿಟ್ಟಿದೆ. ಇವಾಗ ನಾನೇ ಮಾಡಿರೋ ಮೊಟ್ಟೆ ಸಾಂಬಾರನ್ನ ಹಾಕೊಂಡು ಇವಾಗ ಊಟ ಮಾಡ್ಕೊಂಡು ಮನೆ ಕಡೆ ನನ್ನ ತಂಗಿಗೂ ಊಟ ಹಾಕ್ಕೊಟ್ಟಿದ್ರಿ. ನಮ್ಮ ಅಪ್ಪ ನೋಡಿ ಚಿಕನ್ ಸಾಂಬಾರು ಚಿಕನ್ ಊಟ ಮಾಡ್ಕೊಂಡು ಮನೆ ಕಂದವ್ರೆ. ನಮ್ಮ ಅಪ್ಪ ನಮ್ಮವ್ವ ಇಬ್ಬರದು ಊಟ ಆಗೈತೆ. ಈಗ ನನ್ನ ತಂಗಿದು ನನ್ನ ಬಾಕಿ. ಅವಳು ಊಟ ಮಾಡೋದನ್ನ ನೋಡ್ತಾವಳೆ. ತಂಗಿಗೆ ನಮ್ಮ ಅಪ್ಪ ಊಟ ಮಾಡಿಸ್ತವ್ರೆ. ಅವಳು ಈ ಟೈಮಲ್ಲಿ ಊಟನೇ ಮಾಡ್ತೀನಿಲ್ಲ. ಆದರೂ ನಾನು ಅಡುಗೆ ಮಾಡಿದ್ದೀನಿ ಅಲ್ವಾ. ಇದನ್ನ ನಾನೇನು ಬಿಲ್ಡಪ್ಗೋಸ್ಕರ ಹೇಳ್ತಾಯಿಲ್ಲ, ನಿಜವೂ ಹೇಳ್ತಿರೋದು. ನಾನು ಅಡುಗೆ ಮಾಡೀನಿ ಅಲ್ವಾ, ಅದರಿಂದ ಅವಳು ಊಟ ಮಾಡ್ತಿರೋದು. ನಮ್ಮಣ್ಣ ಏನಾರು ಹೊಸಿ ಚೆನ್ನಾಗಿ ಮಾಡಿರ್ತಾನೆ ಅಂದ್ಬಿಟ್ಟು. ಇಲ್ಲಾಂದ್ರೆ ಅವಳು ಮಾನಕ್ಕೂ ಊಟ ಮಾಡ್ತೀನಿಲ್ಲ ಗೈಸ್. ಮಾತ್ರ ಕೊಟ್ಟಿದ್ದೀನಿ. ಮತ್ತೆ ಏನಾರು ಅದು ವಾಮಿಟ್ ಮಾಡ್ಬಿಟ್ಟವಳೆ. ಅವಳೇನಾರು ಮತ್ತೆ ಅವಳು ಹತ್ರ ಅದು ಆಚಿಕೊಂಡೋಗ್ಬಿಟ್ಟಿದ್ರೆ ಅವಳು ಹೊಟ್ಟೆ ನೋವು ಬರ್ತದೆ. ಮಾತ್ರ ಏನಾರು ವಾಮಿಂಟಲ್ಲಿ ಹೊಟ್ಟೋಗ್ಬಿಟ್ಟಿದ್ರೆ, ಇಲ್ಲ ಅಂದರೆ ಮನೆ ಕತ್ತಾಳೆ. ಇಲ್ಲಾಂದರೆ ಹತ್ರ ತಿರುಗು ಆ ಮಾತ್ರ ಕುಡಿಸ್ತಾನೆ ಅಷ್ಟೇ. ನಮ್ಮಪ್ಪ ನೋಡಿ ಯಾವ ಥರ ಊಟ ಮಾಡಿಸ್ತಾರೆ. ನಮ್ಮ ತಂಗಿಗ ನಾನು, ನಮ್ಮವ್ವ, ನಮ್ಮ ಅಪ್ಪ ಎಲ್ಲರೂ ಊಟ ಮಾಡಿಸ್ತಾರೆ. ಅದು ಊಟ ಆದರೆ ಅವಳು ಸ್ವಲ್ಪ ಜಾಸ್ತಿ ತಿನ್ನಲ್ಲ, ಕಮ್ಮಿ ತಿಂದಾಳೆ. ಅದೊಂದೇ ಪ್ರಾಬ್ಲಮ್ ಮಾಡೋದು, ಇನ್ನೇನು ಇಲ್ಲ. ಮತ್ತು ಗೈಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಟಾಟಾ ಗೈಸ್, ಮತ್ತು ಗುಡ್ ನೈಟ್.